ಭಾರತದಲ್ಲಿನ ಬಂಧನಗಳ ಸತ್ಯವನ್ನು ಬಹಿರಂಗಪಡಿಸೋನ್ ಅನೇಕರಿಗೆ ತಮ್ಮ ಮೂಲಭೂತ ಹಕ್ಕುಗಳು ತಿಳಿದಿಲ್ಲ. ನೀವು ಅವರಲ್ಲಿ ಒಬ್ಬರ. ಅದನ್ನು ಬೇಗನೆ ಸರಿಪಡಿಸೋಣ. ಮೊದಲನೆಯದಾಗಿ ಬಂಧನಕ್ಕೊಳಗಾಗುವುದು ಎಂದರೆ ನೀವು ಅಪರಾಧಿ ಎಂದು ಅನ್ನವಲ್ಲ. ಇದರರ್ಥ ಪೊಲೀಸರು ತನಿಖೆ ಮಾಡಲು ಬಯಸುತ್ತಾರೆ ಅಷ್ಟೇ. ಭಾರತೀಯ ಸಂವಿಧಾನದ ಪ್ರಕಾರ ನ್ಯಾಯಯುತ ಪ್ರಕ್ರಿಯೆ ಇಲ್ಲದೆ ನಿಮ್ಮ ಜೀವನ ಅಭವ ಸ್ವಾತಂತ್ರ್ಯವನ್ನು ನಿರಾಕರಿಸಲಾಗುವುದಿಲ್ಲ. ನಿಮ್ಮನ್ನು ಬಂಧಿಸಿದರೆ ಪೊಲೀಸರು ನಿಮಗೆ ಕಾರಣವನ್ನು ತಿಳಿಸಬೇಕು. ನಿಮ್ಮ ಆಯ್ಕೆಯ ವಕೀಲರನ್ನು ಸಂಪರ್ಕಿಸಲು ಅವಕಾಶ ನೀಡಬೇಕು ಮತ್ತು 24 ಗಂಟೆಗಳೊಳಗೆ ನಿಮ್ಮನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದು ನಿಮ್ಮ ಹಕ್ಕು. ಅಲ್ಲದೆ ಪೊಲೀಸರು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರಿಗೆ ನಿಮ್ಮ ಬಂಧನದ ಬಗ್ಗೆ ಮಾಹಿತಿ ನೀಡಬೇಕು. ಅಧಿಕಾರಿಗಳು ತಮ್ಮ ಹೆಸರಿನ ಬ್ಯಾಡ್ಜ್ ಹರಿಸಿರಬೇಕು ಮತ್ತು ಕಸ್ಟಡಿಯಲ್ಲಿದ್ದಾಗ ಪ್ರತಿ 48 ಗಂಟೆಗಳಿಗೊಮ್ಮೆ ನಿಮಗೆ ವೈದ್ಯಕೀಯ ತಪಾಸಣೆ ಮಾಡಿಸಬೇಕು. ಖಾಲಿ ಪೇಪರ್ಗಳಿಗೆ ಅವ್ಯವಹಾರ ಬಲಮತ ತಪ್ಪೊಪ್ಪಿಗೆಗಳಿಗೆ ಎಂದಿಗೂ ಸಹಿ ಹಾಕಬೇಡಿ. ನಿಮ್ಮನ್ನು ನಿಮಗೆ ತಿಳಿದಿರುವವರನ್ನು ನ್ಯಾಯಾಲಯದ ಅನುಮತಿ ಇಲ್ಲದೆ 24 ಗಂಟೆಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿಟ್ಟಿದ್ದರೆ ನೀವು ಹೇಬಿಯಸ್ ಕಾರ್ಪಸ್ ಅರ್ಜಿಯೊಂದಿಗೆ ಉಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಅನ್ನು ಸಂಪರ್ಕಿಸಬಹುದು. ನೆನಪಿಡಿ, ನಿಮ್ಮ ಹಕ್ಕುಗಳನ್ನು ತಿಳಿದಿರುವುದು ನಿಮ್ಮ ಉತ್ತಮ ರಕ್ಷಣೆ. ಲಾವೆಖಾನ್ ನಿಮಗೆ ಸರಳ ಕಾನೂನು ಸಲಹೆಗಳನ್ನು ತರುತ್ತದೆ. ಮಾಹಿತಿ ಪಡೆಯಿರಿ, ಸಬಲರಾಗಿರಿ.